ಆತ್ಮೀಯ ಬಂಧುಗಳೇ, ಹೀಗೆ ಗೌರಿಮಾ ಅಲ್ಲಿ ಬೃಂದಾವನದಲ್ಲಿ ಸಾಧನೆಯಲ್ಲಿ ನಿರತಳಾಗಿದ್ದಾಗ ಅವ್ರ ಚಿಕ್ಕಪ್ಪ ನೋಡಿದ್ದರಿಂದ ಅವನು ಮನೆಗೆ ಮಾಹಿತಿಯನ್ನು ಕೊಟ್ಟ. ತಂದೆ ತಾಯಿಗಳು ಬಂದು ಕರ್ಕೊಂಡು ಹೋಗ್ತಾರಂತೆ. ಇವಳಿಗೆ ಹೇಗೋ ಅವ್ರ ಚಿಕ್ಕಪ್ಪ ಏನ್ ಮಾಡ್ತಾ ಇದ್ದಾನೆ ಅಂತ ಅವಳಿಗೆ ಸೂಕ್ಷ್ಮವಾಗಿ ಗೊತ್ತಾಯ್ತು. ಗೊತ್ತಾದ ತಕ್ಷಣ ಅವಳು ಜೈಪುರ ಕಡೆಗೆ ತನ್ನ ಯಾತ್ರೆಯನ್ನ ಮುಂದುವರಿಸಿದಳು. ಜೈಪುರದಿಂದ ಪಶ್ಚಿಮ ಭಾರತದತ್ತ ಅಂದ್ರೆ ದ್ವಾರಕೆ, ಸುಧಾಮಪುರಿ ಈ ಕಡೆಗೆಲ್ಲ ಗುಜರಾತ್ ಭಾಗ ಏನಿದೆ ಆ ಕಡೆಗೆ ಬಂದು ಅಲ್ಲಿ ತನ್ನ ಸಾಧನೆಯನ್ನು ಮುಂದುವರಿಸ್ತಾಳೆ. ಅಲ್ಲಿ ದ್ವಾರಕೆಯಲ್ಲಿದ್ದಾಗ ಅವಳಿಗೆ ಶ್ರೀಕೃಷ್ಣನ ದರ್ಶನ ಕೂಡ ಆಗತ್ತೆ. ಆ ದ್ವಾರಕೆಯ ಪಕ್ಕದಲ್ಲಿರ್ತಕ್ಕಂಥ ಇವತ್ತಿನ ಪೋರ್ಬಂದರ್ ಅಂತ ನಾವು ಕರಿತೀವಿ, ಅದನ್ನು ಸುಧಾಮಪುರಿ ಅಂತ ಹೇಳುವಂಥದ್ದು. ಆ ಸುಧಾಮಪುರಿಯಲ್ಲಿ ಜನರಿಗೆ ಕಾಲರಾ ಬಂದು ಜನ ಎಲ್ಲ ಸಾಯ್ತಾ ಇರ್ತಾರೆ. ಬಹಳಷ್ಟು ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡಿರ್ತಾರೆ. ಆ ಸುದ್ದಿಯನ್ನು ಕೇಳಿ ಅವಳಿಗೆ ತಡ್ಕೊಳಕ್ಕೆ ಆಗಲ್ಲ. ಅದಕ್ಕೆ ಅಲ್ಲಿ ಹೋಗಿ ಆ ಸುಧಾಮಪುರಿಯಲ್ಲಿ ಆ ಊರಿನ ಮುಖ್ಯಸ್ಥನನ್ನ ಗೌಡನನ್ನ ಭೇಟಿಯಾಗಿ ನೀವು ನನಗೆ ಸಹಾಯ ಮಾಡಬೇಕು, ಮಾಡಿದರೆ ನಾನು ಕಾಲರ ರೋಗಿಗಳಿಗೆ ಇರ್ತಕ್ಕಂಥ ಆ ಕಾಲರ ರೋಗವನ್ನ ಗುಣಪಡಿಸ್ತೇನೆ ಮತ್ತು ಸೇವೆ ಮಾಡ್ತೇನೆ ಅಂತ ಹೇಳಿ ಆ ಗೌಡನಿಗೆ ಹೇಳ್ತಾಳೆ. ಅವನು ಒಂದಷ್ಟು ಇವಳಿಗೆ ಬೇಕಂತ ಸಿದ್ಧತೆಗಳನ್ನ ಮಾಡಿಕೊಡ್ತಾನೆ. ಒಂದು ಸಮಿತಿಯನ್ನ ಅಲ್ಲಿ ರಚನೆ ಮಾಡ್ತಾಳೆ ಇವಳಿಗೆ. ನೋಡಿ, ಎಲ್ಲೆಂದೆಲ್ಲಿ ಒಂದೇ ಸಾರಿ ಕೃಷ್ಣನ ಮೇಲೆ ಪರಮ ಪ್ರೇಮ ಬಂದು ಭಕ್ತಿ ಯೋಗ ಸಾಧನೆಯಲ್ಲಿ ನಿರತಳಾದಂತ ಇವಳು ಜನರ ಕಷ್ಟವನ್ನ ನೋಡಿ, ಜನ ಎಲ್ಲ ಕಾಲರ ರೋಗದಿಂದ ಪೀಡಿತರಾಗಿದ್ದು ನೋಡಿ ಆ ಊರಿಗೆ ಕಾಲ ಬಂತಾರೆ, ಊರ ಜನ ಎಲ್ಲ ಊರ್ ಬಿಟ್ಟು ಹೋಗ್ತಿರ್ತಾರೆ. ಅದಕ್ಕೆ ಅವಳು ಅವರಿಗೆ ಧೈರ್ಯ ತುಂಬ್ತಾಳೆ. ಜನರಿಗೆಲ್ಲ ನಾನಿದ್ದೇನೆ, ಏನಾದಕ್ಕೆ ಕಾಲರ ರೋಗವನ್ನ ಗುಣಪಡಿಸ್ತೇನೆ ಅಂತ ಹೇಳಿ ಮಾಡಿ ಒಂದು ಸಮಿತಿಯನ್ನು ರಚನೆ ಮಾಡ್ತಾಳೆ. ಒಂದೇ ಸಾರಿ ಆ ಭಕ್ತಿಯಿಂದ ಜೀವಿಗಳ ಕಷ್ಟವನ್ನ ನೋಡಿ ತಾನು ಆ ರೀತಿಯಾದ ನಿರ್ಧಾರವನ್ನು ತೆಗೆದುಕೊಳ್ತಾಳೆ. ಇದು ಬಹಳ ವಿಶೇಷವಾದಂಥದ್ದು. ನನಗೆ ಯಾಕೆ ಬೇಕು, ನನಗೆ ಕೃಷ್ಣನ ದರ್ಶನ ಆಗ್ತಾ ಇದೆ, ಕೃಷ್ಣನ ಮೇಲೆ ಭಕ್ತಿ ಇದೆ ಅಂತ ಹೇಳಿ ಅವ್ರ ಪಾಡಿಗೆ ಅವಳು ಇರಲಿಲ್ಲ. ಜನರ ಕಷ್ಟ ನೋಡಿ ಅದಕ್ಕೆ ಸ್ಪಂದಿಸುವಂಥದ್ದು ಇದು ಮಹಾತ್ಮರ ಗುಣ ಅಂತ ಹೇಳ್ತಾರೆ. ತಪ್ಪೆಂತೆ ಲೋಕ ತಾಪೇನ, ಲೋಕ ತಪ್ಪಿಸ್ತಾ ಇದ್ದರೆ, ಲೋಕದಲ್ಲಿ ತೊಂದರೆಯನ್ನು ಅನುಭವಿಸ್ತಾ ಇದ್ರೆ ಆ ನೋವನ್ನು ಸಾಧುಗಳು ಕೂಡ ಅನುಭವಿಸ್ತಾರೆ. ತಮಗೆ ಅದು ದುಃಖ ಆಗ್ತಾ ಇದೆ ಅಂತ ಭಾವಿಸಿ ಅವರು ಅವರ ನೆರವಿಗೆ ಹೋಗ್ತಾರೆ ಅಂತ ಅಂಥವರೇ ಸಾಧುಗಳು ಅಂತ ಹೇಳ್ತಾರೆ. ಸಾಧುಗಳ ವ್ಯಾಖ್ಯಾನ, ಸಾಧುಗಳ ಬಗ್ಗೆ ಕೊಡ್ತಾ ಇರ್ಬೇಕಂತ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ತಪ್ಪೆಂತೆ ಲೋಕ ತಾಪೇನ, ಲೋಕ ತಪ್ಪಿಸ್ತಾ ಇರುವಾಗ ಅವನು ಸುಮ್ಮನೆ ಇರೋದಿಲ್ಲ. ಆ ಲೋಕದ ತಾಪವನ್ನ ಕಳೆಯುವುದಕ್ಕಾಗಿ, ನಿವಾರಣೆ ಮಾಡೋದಕ್ಕಾಗಿ ಏನಾದ್ರು ಮಾಡ್ತಾನೆ ಅಂತ. ಹಾಗೆ ಇವಳು ಕೂಡ ಅಷ್ಟೆಲ್ಲ ಭಕ್ತಿ ಸಾಧನೆ ಮಾಡಿದಂಥವಳು ಆದರೂ ಕೂಡ ಒಂದು ಅಲ್ಲಿ ಆ ಊರಿನಲ್ಲಿ ಸುಧಾಮಪುರಿಯಲ್ಲಿ ಸಮಿತಿಯನ್ನು ರಚನೆ ಮಾಡಿ ಆ ಊರಿನವರೆಲ್ಲ ಸೇರಿಸಿ ಆ ಊರಿನವರಲ್ಲಿ ಒಂದು ನೈತಿಕ ಸ್ಥೈರ್ಯವನ್ನ ತುಂಬುವುದಕ್ಕಾಗಿ ಒಂದು 12 ಜನ ಬ್ರಾಹ್ಮಣರನ್ನ ಸಂಪರ್ಕ ಮಾಡಿ ಅವರಿಗೆಲ್ಲ ಹೇಳಿ ಈ ಕಾಲರ ರೋಗ ಹೋಗುವುದಕ್ಕೆ ಒಂದು ಹೋಮ ಮಾಡ್ತೇನೆ ಅಂತ ಹೇಳಿ ಜನರೆಲ್ಲ ಸೇರಿಸಿ ಧೈರ್ಯವನ್ನು ತುಂಬುತ್ತಾಳೆ. ಅಲ್ಲಿ ಅವ್ರು ಮಾಡಿದಂಥ ಹೋಮ ಅವಳ ತಪಸ್ಸಿನ ಶಕ್ತಿಯಿಂದಲೇ ಅಂತ ನಾವು ಹೇಳಬೇಕಾಗ್ತದೆ. ಬರೀ ಹೋಮ, ಬರೀ ನಮ್ಮ ಪೂಜಾದಿಗಳು ಅಷ್ಟೊಂದು ಪರಿಣಾಮವನ್ನು ಬೀರುವುದಿಲ್ಲ. ಆದರೆ ತಪಸ್ವಿಗಳಂತವ್ರು ಮಾಡಿದಾಗ ಅದಕ್ಕೆ ಖಂಡಿತವಾಗಿಯೂ ಶಕ್ತಿ ಬರುತ್ತೆ. ಹಾಗೆ ಅವಳು ಆ ಹೋಮವನ್ನು ಮಾಡಿದಾಗ ಊರಿನ ದಿನ ಆ ಕಾಲರ ರೋಗ ಅಲ್ಲಿಂದ ಗುಣ ಆಯಿತು ಅಂತ ಹೇಳ್ತಾರೆ. ಹೀಗೆ ಅಲ್ಲಿಂದ ಅವಳು ದ್ವಾರಕೆಗೆ ಹೋಗ್ತಾಳೆ. ದ್ವಾರಕೆಯಲ್ಲಿ ಕೃಷ್ಣನ ದೇವಾಲಯವನ್ನ ಸಂದರ್ಶಿಸ್ತಾಳೆ. ಅಲ್ಲಿ ಮಂತ್ರ ಜಪ ಮಾಡ್ತಾ ಇರ್ಬೇಕಾದ್ರೆ ಕೃಷ್ಣನ ಒಂದು ದರ್ಶನ ಮತ್ತೆ ಆಗಿ ಅವಳಿಗೆ ಮತ್ತೆ ಒಳಗೆ ಇದು ವ್ಯಾಕುಲತೆ ಹೆಚ್ಚಾಗಿಬಿಡುತ್ತದೆ. ಕೃಷ್ಣನ ಮತ್ತೆ ಕಾಣಬೇಕು ಅಂತ ಹೇಳಿ ಆ ಒಂದು ಭಾವನೆ ಬಂದದ್ದಕ್ಕೆ ಆ ದ್ವಾರಕೆಯನ್ನು ಮತ್ತೆ ಅವಳು ತನ್ನ ಮೂಲ ಕೃಷ್ಣನ ಸ್ಥಾನವಾದಂಥ ಬೃಂದಾವನಕ್ಕೆ ಬರ್ತಾಳೆ. ಬೃಂದಾವನದಲ್ಲಿ ಬಂದಾಗ ಮತ್ತೆ ಯಥಾ ಪ್ರಕಾರ ಅದೇ ಅವರ ಚಿಕ್ಕಪ್ಪ ಮಥುರೆಯಲ್ಲಿರ್ತಾನೆ. ಅವನು ಇವಳನ್ನ ನೋಡಿ ಇವಳ ತಾಯಿ ಗಿರಿವಾಲೆ ಬಹಳ ದುಃಖ ಪಡ್ತಾ ಇರೋದನ್ನ, ದುಃಖದಿಂದ ಒಂದು ಕಾಗದವನ್ನ ತಮ್ಮ ಚಿಕ್ಕಪ್ಪನಿಗೆ ಬರೆದಿರ್ತಾಳೆ. ಅದನ್ನ ಚಿಕ್ಕಪ್ಪ ತಂದು ಗೌರಿಗೆ ಹತ್ತಿರ ಕೊಡ್ತಾನೆ, ಓದ್ತಾಳೆ. ತಾಯಿ ಇಷ್ಟೊಂದು ವ್ಯಥೆ ಪಡ್ತಾ ಇದ್ದಾಳಲ್ಲ ಅಂತೇಳಿ ತಾಯಿಯ ಸಲುವಾಗಿ ಮತ್ತೆ ಅವಳು ಕಲ್ಕತ್ತಕ್ಕೆ ಮರಳಿ ಹೋಗ್ತಾಳೆ. ಅಲ್ಲಿ ಅವಳು ಮರಳಿ ಬಂದದ್ದನ್ನು ಕೇಳಿ ಕುಟುಂಬದವರೆಲ್ಲ ಮತ್ತು ಆ ತಾಯಿ, ವಿಶೇಷವಾಗಿ ಅವಳ ತಾಯಿ ತುಂಬಾ ಸಂತೋಷವನ್ನು ಪಡ್ತಾ ಇರ್ತಾಳೆ. ಆದರೆ ಈ ಸಂಚಾರ ಸಾಧನೆ
ಯಾವುದೇ ಯಾವ ಆ, ಗದ್ದಲ ಗೊಂದಲ ಯಾವುದೂ ಇಲ್ಲದೆ ಸಂಚಾರ ಮಾಡಿಕೊಂಡು ಇರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದೇ ಕಡೆ ಇರೋದು ಅಂದರೆ ಅದೆಂಥ ಸುಖವಾದಂಥ ವ್ಯವಸ್ಥೆನೇ ಇದ್ರೂ ಕೂಡ ಅವ್ರಿಗೆ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಅವಳಿಗೂ ಕೂಡ ಆಗುತ್ತೆ. ಆ ಬಹಳ ದಿನ ಮನೆಯಲ್ಲಿ ಕೂಡ ಮತ್ತೆ ಅವಳಿಗೆ ಇರೋದಕ್ಕೆ ಆಗುವುದಿಲ್ಲ. ತನ್ನ ತಾಯಿಯ ನೆಮ್ಮದಿಗಾಗಿ ಸ್ವಲ್ಪ ದಿನ ಇದ್ದಂಗೆ ಮಾಡಿ ಕೊನೆಗೆ ತಾಯಿ ಹೇಳ್ತಾಳೆ, ನಾನು ಪುರಿ ಕ್ಷೇತ್ರಕ್ಕೆ ಹೋಗಿ ಬರ್ತೇನೆ ಅಂತೇಳಿ ಮತ್ತೆ ಪುರಿ ಕ್ಷೇತ್ರದತ್ತ ಬರ್ತಾಳೆ. ಅಲ್ಲಿ ಬಂದು ಪುರಿ ಭುವನೇಶ್ವರಗಳಲ್ಲಿ ಅಲ್ಲಿ ಸಾಕ್ಷಿ ಗೋಪಾಲ ಅಂತ ನಾವು ಪುರಿಗೆ ಹೋದಾಗ ಒಂದು ದೇವಿ ಅಲ್ಲಿ ದೇವಸ್ಥಾನ ಇದೆ. ಅಲ್ಲೆಲ್ಲ ಸಾಧನೆಯನ್ನ ಮಾಡ್ತಾ ಇರ್ತಾಳೆ. ಅಲ್ಲಿ ಒಬ್ಬರು ಪರಿಚಯ ಆಗ್ತಾರೆ ಗೌರಿಮಾಳಿಗೆ. ಉತ್ತರ ಕೋಲ್ಕತ್ತಾದ ರಾಧಾಮೋಹನ್ ಬಸು ಎಂಬ ಶ್ರೀಮಂತ ಜಮೀನ್ದಾರನ ಪರಿಚಯ ಆಗ್ತದೆ. ಕೃಷ್ಣ ಭಕ್ತರಾದ ಇವರು ಒರಿಸ್ಸಾದಲ್ಲಿ ಒಂದು ದೊಡ್ಡ ಎಸ್ಟೇಟ್ ಇದ್ದಿತ್ತಲ್ಲದೆ ಬೃಂದಾವನದಲ್ಲಿ ತಪಸ್ಸಿಗಾಗಿ ನಿರ್ಮಿಸಿಕೊಂಡಿದ್ದ ಒಂದು ಏಕಾಂತ ಸ್ಥಳವೂ ಇತ್ತು. ರಾಧಾಮೋಹನ್ರಿಗೆ ಗೌರಿಮಾಳ ತ್ಯಾಗ ದೈವ ಭಕ್ತಿಗಳನ್ನು ಕಂಡು ತುಂಬಾ ಸಂತೋಷವಾಯಿತು. 1882ರಲ್ಲಿ ಅವರ ಆಹ್ವಾನವನ್ನು ಮನ್ನಿಸಿ ಗೌರಿಮಾ ಅವರ ಕೋಲ್ಕತ್ತಾದ ಮನೆಗೆ ಭೇಟಿ ಕೊಡ್ತಾಳೆ. ಇಲ್ಲಿ ಅವರ ಮಗ ಹಾಗೂ ಶ್ರೀರಾಮಕೃಷ್ಣರ ಭಕ್ತನಾದ ಬಲರಾಮ ಬಸುವಿನ ಪರಿಚಯ ಆಯಿತು. ಅವ್ರು ಯಾರಂತಂದ್ರೆ ಮೋಹನ್ ಬಸು, ರಾಧಾಮೋಹನ್ ಬಸು, ಬಲರಾಮ ಬಸುವಿನ ತಂದೆ. ಹೀಗೆ ಅಲ್ಲಿ ಶ್ರೀರಾಮಕೃಷ್ಣರ ಪರಿಚಯಕ್ಕೆ ಬರ್ತಾಳೆ.